ಇದರಿಂದ ಸರ್ಕಾರಕ್ಕೆ ಬರೋಬ್ಬರಿ 3,000 ಕೋಟಿ ನಷ್ಟ ಆಗಿದೆ. ಇವತ್ತು ಎಷ್ಟೋ ಜನಗಳಿಗೆ ಖಾತೆ ಇಲ್ಲ, ಡಾಕ್ಯುಮೆಂಟ್ಸ್ನ ಕೊಡೋಕ್ಕಾಗ್ತಾ ಇಲ್ಲ, ಲೋನ್ ತೊಗೊಳಕ್ಕಾಗ್ತಿಲ್ಲ, ಮಾರಾಟ ಮಾಡೋಕ್ಕಾಗ್ತಿಲ್ಲ, ರಿಜಿಸ್ಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಅಡ್ವಾನ್ಸ್ ಪಡೆಯೋಕ್ಕಾಗ್ತಿಲ್ಲ, ಅಗ್ರಿಮೆಂಟ್ ಮಾಡೋಕ್ಕಾಗ್ತಿಲ್ಲ. ಸೊ ಈ ಎಷ್ಟೆಲ್ಲ ಸಮಸ್ಯೆಗಳನ್ನು ಸರ್ಕಾರ ಕಂಡು ಕಾಣದೆ ಕಣ್ಣು ಮುಚ್ಕೊಂಡು ಬಿಟ್ಕೊಂಡಿದೆ. ಇದರಿಂದ ಎಷ್ಟು ಜನ ಬೀದಿಗೆ ಬಂದಿದ್ದಾರೆ. ಡೆವಲಪರ್ಸು, ಲ್ಯಾಂಡ್ ಲಾರ್ಡ್ಸು, ಬಿಲ್ಡಿಂಗ್ ಕಟ್ತಿದ್ದಂತಹ ಮೇಸ್ತ್ರಿಯಿಂದ ಹಿಡಿದು ಸಿಮೆಂಟ್ ಹಾಕ್ತಿದ್ದಂತಹ ಲೇಬರ್ ವರ್ಕ್ವರೆಗೂ ಕೆಲಸವನ್ನ ಕಳೆದುಕೊಂಡಿದ್ದಾರೆ. ಸಿಮೆಂಟು, ಸ್ಟೀಲ್ ಮಾರೋರು ಬೀದಿಗೆ ಬಂದಿದ್ದಾರೆ. ಫ್ಲಾಟ್ಗಳಿಗೆ ಖಾತೆಗಳನ್ನ ಕೊಡ್ತಾ ಇಲ್ಲ, ರೆವಿನ್ಯೂ ಲ್ಯಾಂಡ್ಗಳಿಗೆ ಖಾತೆಗಳನ್ನ ಕೊಡ್ತಾ ಇಲ್ಲ. ಕೊಡ್ತೀನಿ ಅಂತ ಇದ್ದೀರಲ್ಲ ಮಾನ್ಯ ಕಂದಾಯ ಮಂತ್ರಿಗಳೇ, ಯಾವಾಗ ಕೊಡ್ತೀನಿ ಅನ್ನೋದು ಪ್ರಶ್ನೆ. ಅಗ್ರಿಮೆಂಟ್ ಹಾಕೊಂಡಿರುವಂತಹ ಎಷ್ಟೋ ಜನ ದುಡ್ಡು ಕೊಟ್ಟು ನಾನು ಯಾವಾಗಪ್ಪ ನಾನು ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊತೀನಿ ಅಂತ ಕಾಯ್ತಾ ಇದ್ದಾರೆ. ಅವರಿಗೆ ಒಂದು ಸೊಲ್ಯೂಷನ್. ಎಂಟೈರ್ ರಿಯಲ್ ಎಸ್ಟೇಟೇ ಇವತ್ತು ನಲಗಿದೆ.